ಗವಿಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುವಂತಹ ಅಪರೂಪದ ಘಟನೆ ಇವತ್ತು ಸಾಕ್ಷಿಯಾಗಲಿದೆ ಗವಿಗಂಗಾಧರೇಶ್ವರನ ಸನ್ನಿಧಿ. ಸೊ ಈ ಸನ್ನಿಧಿಯಲ್ಲಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಎಲ್ಲ ರೀತಿಯ ತಯಾರಿಯನ್ನು ಕೂಡ ದೇವಾಲಯದಲ್ಲಿ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಸೋಮಸುಂದರ ದೀಕ್ಷಿತರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಗುರುಗಳೇ, ಯಾವ ರೀತಿಯ ತಯಾರಿ ಆಗಿದೆ? ಇವತ್ತು ಧನುರ್ಮಾಸದ ಕಡೆಯ ದಿನವಾಗಿದೆ. ಸ್ವಾಮಿಗೆ ಇವತ್ತು ಬೆಳಗ್ಗೆ 5:30 ಅಭಿಷೇಕ ಎಲ್ಲ ಮಾಡಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಎಲ್ಲ ಭಕ್ತರಿಗೆ ಸಂಕ್ರಾಂತಿಯ ವಿಶೇಷವಾದ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ತದನಂತರ ಇವತ್ತು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿ ತದನಂತರ ಉತ್ತರಾಯಣವನ್ನು ಪ್ರವೇಶ ಮಾಡೋ ವೈಶಿಷ್ಟ್ಯತೆ ಇದೆ. ಅದು ಬಹಳ ಕಾಲದಿಂದ ನಡ್ಕೊಂಡ್ಬಂದಿದೆ. ಅದೇ ರೀತಿಯಾಗಿ ಇವತ್ತು ಸಾಯಂಕಾಲ 5:14 5:17 ಸೂರ್ಯ ಪೂಜೆ ನಡೆಯುತ್ತೆ. ಅದು ಎಲ್ಲರ ಭಕ್ತರು ಕಾತುಕವಾಗಿರ್ತಾರೆ ಈ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ. 160 ಅಡಿ ಗವಿ ಒಳಗಡೆ ಹೋಗಿ ಸೂರ್ಯ ಪೂಜೆ ಮಾಡೋದು ಅಂದರೆ ಬಹಳ ವಿಶೇಷವಾದ ವಿಸ್ಮಯ ಇದು. ಅದಕ್ಕೆ ಎಲ್ಲರಿಗೂ ಹೊರಗಡೆ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾಗಿ ಪೆಂಡಾಲ್ ಹಾಕಿ ಅಲ್ಲಿ ನಾವು ವಿಶೇಷವಾಗಿ ಎಲ್ಲರಿಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ದರ್ಶನದ ಪೂಜೆ ನಡೆದ ನಂತರ ಎಲ್ಲರಿಗೂ ಮುಕ್ತವಾಗಿ ಒಳಗಡೆ ಸರತಿ ಸಾಲಿನಲ್ಲಿ ಬಿಟ್ಟು ದೇವರ ದರ್ಶನವನ್ನು ಮಾಡಿಸಿ ಆಮೇಲೆ ಎಲ್ಲರಿಗೂ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಸೂರ್ಯ ತನ್ನ ಪಥವನ್ನು ಬದಲಿಸೋ ಈ ಸಂದರ್ಭ ಎಷ್ಟು ಪ್ರಮುಖವಾಗುತ್ತೆ ಗುರುಗಳು? ಸಾಮಾನ್ಯವಾಗಿ ಒಂದು 3 ನಿಮಿಷಗಳ ಕಾಲ ಶಿವನ ಪೂಜೆ ಆಗುವಂಥ ಟೈಮ್ ಇದು. ಆ 3 ನಿಮಿಷ ಅಂದರೆ ಪಾದಾದಿ ಕೇಶಾಂತಂ, ಸ್ವಾಮಿಯ ಪಾದದಿಂದ ಲಿಂಗದವರೆಗೂ ಬರುತ್ತೆ. ಆ ಲಿಂಗದ ಮೇಲೆ ಎಷ್ಟೊತ್ತು ಸೂರ್ಯ ಇರ್ತಾನೆ ಅದರ ಮೇಲೆ ಮುಂದಿನ ಭವಿಷ್ಯವನ್ನು ತಿಳಿಸ್ಲಿಕ್ಕಾಗುತ್ತೆ. ಇಲ್ಲಿ ಎಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ? ಸಾಮಾನ್ಯವಾಗಿ ಒಂದು 20-25 ಸಾವಿರ ಜನ ಬರುವಂಥ ಪ್ರೋಗ್ರಾಮ್ ಇದೆ. ನಾವು ಸಾಯಂಕಾಲ 6 ಗಂಟೆಗೆ ಸೂರ್ಯನ ರಶ್ಮಿ ಆದಮೇಲೆ ರಾತ್ರಿ 11 ಗಂಟೆವರೆಗೂ ದೇವಸ್ಥಾನ ಭಾಗ ತೆಗೆದು ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಮಾಡಿಕೊಡ್ತೀವಿ. ಹಿನ್ನೆಲೆ ಹೇಳುತ್ತಾ ಹೋಗೋದಾದ್ರೆ ಒಂದು ಸಂಕ್ಷಿಪ್ತವಾಗಿ ಹಿನ್ನೆಲೆ ಹೇಳೋದಾದ್ರೆ, ಈಗ ಅದರ ಹಿನ್ನೆಲೆ ಅಂತ ನಾವು ಯೋಚನೆ ಮಾಡಿದಾಗ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿ ಈಶ್ವರನ ದೇವಸ್ಥಾನಗಳಿರಬೇಕು, ಧರ್ಮಶಾಸ್ತ್ರ ಅದು. ಆದರೆ ನಮ್ಮಲ್ಲಿ ದೇವರು ದಕ್ಷಿಣಾಭಿಮುಖವಾಗಿದೆ. ಈಗ ಪೂರ್ವಾಭಿಮುಖವಾಗಿ ಈಶ್ವರ ಇದ್ದಾನೆ ಅಂದರೆ ಸೂರ್ಯ ಹುಟ್ಟದಾಗೆಲ್ಲ ಈಶ್ವರನ ಮೇಲೆ ದಿನ ಬೀಳ್ಬೋದು. ಪಶ್ಚಿಮಾಭಿಮುಖವಾಗಿದ್ದಾನೆ ಅಂದರೆ ಸೂರ್ಯ ಮುಳುಗೋವಾಗೆಲ್ಲ ಈಶ್ವರನ ಮೇಲೆ ಬೀಳ್ಬೋದು. ಇದು ಪೂರ್ವವೂ ಅಲ್ಲ ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖವಾಗಿರುವಂಥ ಈಶ್ವರನ ಮೇಲೆ ವರ್ಷಕ್ಕೆ 1 ದಿನ ಬಂದು ಸೂರ್ಯ ಬೀಳ್ತಾನೆ ಅಂದರೆ ಅದು ಬಹಳ ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಇದಿಷ್ಟು ಸೋಮಸುಂದರ ದೀಕ್ಷಿತ್ ಅವರು ನ್ಯೂಸ್ ಫಸ್ಟ್ಗೆ ಕೊಡ್ತಾ ಇರುವಂತಹ ಮಾಹಿತಿ. ಅಂದ್ರೆ ಗವಿಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುವಂತಹ ಆ ಅಪರೂಪದ ಘಟನೆಯನ್ನ ಕೌತುಕದಿ ನೋಡೋದಕ್ಕೆ ಜನ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. LED ಸ್ಕ್ರೀನ್ ನ ಮೂಲಕ ನೋಡೋದಕ್ಕೆ ಆಗ್ಲಿ ಅಥವಾ ಜನ ಬಂದು ನೇರವಾಗಿ ವೀಕ್ಷಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.